ಯಾವತ್ತು ಮನುಷ್ಯನಿಗೆ ಮೋಸ ಮಾಡಿದ್ದು ಉದಾಹರಣೆನೇ ಇಲ್ಲ. ನೀನು ಯಾವತ್ತು ಫೇಲ್ ಆಗಿದೆ ಅಂದ್ರೆ ಆ ಎಕ್ಸಾಮ್ಗೆ ಬೇಕಾದ ನಾಲೆಜ್ ನಿನ್ನ ಕಡೆ ಇಲ್ಲ ಅಂತ ನೀನು ದೋಷಿಸ್ಕೋ, ಬದಲಾಗಿ ಕ್ವಶನ್ ಪೇಪರ್ ದೋಷಿಸಬೇಡ. ಅರ್ಥ ಅಲ್ಲಿನ ಹೇಳಾದ್ರೆ ಸರ ನಾನು ಮೊದಲ 40 ತೊಗೊಂಡಿದ್ನಿ, ಈ ಸಲ 68 ತೊಗೊಂಡಿನಿ, 74 ಕಟ್ ಆಫ್ ನಿಂತ ಸರ. ರಾಜ ಈಗ ಬಿಡಬೇಡ, ಸಮೀಪ ಬಂದಿದ್ನಿ. ಎಲ್ಲಿದ್ದಿ ಮೊದಲ, ಈಗ ಎಲ್ಲಿಗೆ ಬಂದಿದ್ದಿ? ಪ್ರಯತ್ನ ಚಲೋ ನಡೆದವ್, ಬಿಡಬೇಡ ಈಗ ಹೇಳ್ತೀನಿ ನಾನು. ಎರಡನೇದು ಏನದಂದ್ರೆ ಈಗ ನಿನಕಿಂತ ಕಂಡಪಡಿ ಓದವ್ರು ಹೋಗ್ಬಿಟ್ರಲ್ಲ, ಈಗ ನೆಕ್ಸ್ಟ್ ಪಾಳಿ ನಿಂದೇ ಅದ. ತಿಳಿಲಿಲ್ಲ, ಪಾಳಿ ಹಚ್ಚಿದ್ರು ಸರ್. ಇದ್ರಾಗ ನಮ್ಕಿಂತ ಮೊದಲಿನದವ್ರು ನಮಗ ಆಲಿಲ್ಲ, ನಾವು ಅಂತ್ಯಕ್ಕೆ ಬಂದು ನಿಂತಿದೀವ ಅಂದ್ರೆ ನಮ್ಮ ಮುಂದಿನವ್ರು ಶಾಯನರ್ ಹೋದ್ರಿ. ಈಗ ಮುಂದೆ ನಮಸ್ಕಾರ ಮಾಡಿ ಒಳಗೆ ಹೋಗೋದು ನಮ್ದೇ ಅದು ಪಾಳಿ, ಹೌದಾ ಇಲ್ಲ ರೀ? ಈಗ ಮುಂದಿನ ಸಲ ನಾವು ಇಲ್ಲಿ ಇರ್ತೀವಿ, ಇವ ಇಲ್ಲಿ ಬರ್ತಾನ. ಅರ್ಥ ಆಯ್ತಾರೆ? ಹುಡುಗರು ನೀವು ಹಂಗ್ ಮಾಡಲ್ಲ. ಇಲ್ಲಿ 74ಕ್ಕೆ ಇದು 68ಕ್ಕೆ ಖುಷಿದಿಂದ ನಾ ಸಮೀಪ ಬಂದಿನೆಲ್ಲ, ಮುಂದಿನ ಎಕ್ಸಾಮ್ ಪಾಸ್ ಆಗ್ತದನಲ್ಲ, ನನ್ನ ಲಕ್ ಇಲ್ಲ, ನನ್ನ ದೈ ಇಲ್ಲ, ನನ್ನ ಟೈಮ್ ಖರಾಬ್ ಆಗುತ್ತೆ.